ನಮ್ಮ PVR ಸಿಲ್ಕ್ ಶಾಪಲ್ಲಿ ಎಲ್ಲ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆಗೆ ಬಂದೆ ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮು, ಸೂಟಿಂಗ್ಸ್. ಇರುವ ಬಾಗೇಪಲ್ಲಿ ಸರ್ಕಲ್ SFS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ಹೆಬ್ಬಟ್ಟ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು HPS ಶಾಲೆ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕು ಜೀವನವೇ ಸಾಧನೆಯಲ್ಲ, ನಾನು ಹುಟ್ಟಿ ಬೆಳೆದ ನಮ್ಮ ಊರು, ನಮ್ಮ ಜನರ ಹಾಗೂ ನಾನು ಓದಿರುವ ಶಾಲೆ, ಗ್ರಾಮದ ಜನರು ನನ್ನವರು ಹಾಗೂ ನಮ್ಮ ತಂದೆ ತಾಯಿಯ ಋಣ, ಗುರುಗಳ ಋಣ ತಿಳಿಸುವ ಹಾಗೂ ನಮ್ಮ ಕೈಯಲ್ಲಿ ಆದಷ್ಟು ಜನರಿಗೆ, ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬಗಳ ಬಗ್ಗೆ ಗಮನ, ನಮ್ಮ ಸಂಪಾದನೆಯ ಸ್ವಲ್ಪವಾದರೂ ಸಹಾಯ ನೀಡಿದಾಗ ಆಗ ನಮ್ಮ ಜೀವನದ ಬದುಕು ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ ಸದಾ ಸಿಗಲಿದೆ. ತದನಂತರ ನಮ್ಮ ಶಾಲೆಯ ಮಕ್ಕಳು ನಮ್ಮ ಮಕ್ಕಳ ಹಾಗೆ ಎಂಬ ಉದ್ದೇಶದಿಂದ ಮನೋಭಾವವುಳ್ಳ ಗೌರವಾನ್ವಿತ ಸಮಾಜ ಸೇವಕರು, ಜನರ ಪರ ವಿಶ್ವಾಸ ಗಳಿಸಿದ ನಾಯಕರು ಹಾಗೂ ಗ್ರಾಮದ ನಂಬಿರುವ ಜನರ ಆಶೀರ್ವಾದವೇ ಈ ದಿನ ನಾನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅವರ ಋಣ ತೀರಿಸುವುದೇ ಎಂದರೆ ತಪ್ಪಾಗಲಾರದು ಎಂಬುದಾಗಿ ಜನಸಾಮಾನ್ಯರಲ್ಲಿ ಅಭಿಪ್ರಾಯ ಹೊಂದಿದ್ದಾರೆ. ಹಾಗೂ ಮಾನವೀಯತೆ ಹಿತದೃಷ್ಟಿಯಿಂದ ನಮ್ಮ ಊರು ನಮ್ಮ ಶಾಲೆ ಎಂಬುವ ಹೆಬ್ಬಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು HPS ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ನೋಟ್ಬುಕ್, ಪೆನ್ನು, ವಿವಿಧ ರೀತಿಯ ಸಾಮಗ್ರಿಗಳು ವಿತರಿಸುವುದು ಹೆಮ್ಮೆಯ ವಿಚಾರ ಎಂಬುದಾಗಿ ವ್ಯಕ್ತಪಡಿಸಿದರು. ಇನ್ನು ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕರು ಗೌರವಾನ್ವಿತ RK ಅನುರಾಧ ಮೇಡಮ್ ಅವರು ಹಾಗೂ ಮುಖ್ಯ ಶಿಕ್ಷಕರು ಅಕ್ಮಲ್ ಖಾನ್ ರವರು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮುಖ್ಯ ಶಿಕ್ಷಕರು ಶಿವಮೂರ್ತಿ ಅವರು, ಶಿಕ್ಷಕರು ರವೀಂದ್ರ ಹಾಗೂ ಗ್ರಾಮ ಪಂಚಾಯಿತಿಯ ಸಹಾಯಕರು NC ವೆಂಕಟರಮಣಪ್ಪ ಹಾಗೂ ಸ್ನೇಹಿತರು, ಅಭಿಮಾನಿಗಳು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಬ್ಬದ ರೀತಿಯ ಸಂಭ್ರಮದಂತೆ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಅನುರಾಧ ಮೇಡಮ್ ಅವರು ಮಾತನಾಡಿ, ನಮ್ಮ ಶಾಲೆಯ 23 ಮಕ್ಕಳಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಆನಂದ್ ರವರು ಉಚಿತ ನೋಟ್ಬುಕ್ ಹಾಗೂ ಇತರ ಸಾಮಗ್ರಿಗಳ ಎಲ್ಲವನ್ನ ವಿತರಿಸಿದ್ದಾರೆ. ವಿತರಣಾ ಕಾರ್ಯಕ್ರಮ ಮುಂದಿನ ನಮ್ಮ ಮಕ್ಕಳಿಗೆ ಅನುಕೂಲವಾಗಲಿದೆ. ಸರ್ಕಾರದಿಂದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿವೆ. ಆದರೆ ನೋಟ್ಬುಕ್ ಆನಂದ್ ಅವರ ಕೊಡುಗೆ ನೀಡಿರುವುದು ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಆಶೀರ್ವಾದ ನೀಡಲೆಂದು ತಿಳಿಸಿದರು. ಮುಂದಿನ ಜೀವನ ಚೆನ್ನಾಗಿ ಶುಭ ಆಗಲೆಂದು ಕೋರಿದರು. ನನಗೆ ಈ ದಿನ ತುಂಬಾ ಸಂತೋಷ ಆಗಿದೆ. ಕೆಲವೊಂದು ಶ್ರೀಮಂತರು ಹಣ ಇದ್ದರೂ ಒಳ್ಳೆಯ ಗುಣ ಇರುವುದಿಲ್ಲ, ಹಣ ಜಾಸ್ತಿ ಇದ್ದರೂ ದಾನ ಮಾಡುವುದಿಲ್ಲ. ಈ ದಿನ ಆನಂದ್ ಅವರ ಉಚಿತ ಕೊಡುಗೆ ಬೆಳೆಯುವ ರಾಜಕಾರಣಿ ಒಳ್ಳೆಯ ದೊಡ್ಡ ಗುಣ ಇರುವುದು ಬೆಳೆದು ಬರಲಿ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರು ಪರ್ವೀನ್ ತಾಜ್ ಮೇಡಮ್ ಅವರು ಮಾತನಾಡಿ, ನಮ್ಮ ಗ್ರಾಮದ ಉರ್ದು ಶಾಲೆ ಮುಖ್ಯ ಶಿಕ್ಷಕರು ಅಕ್ಮಲ್ ಖಾನ್ ರವರು ಹಾಗೂ ಸಹ ಶಿಕ್ಷಕರು ಸಹಭಾಗಿತ್ವದಲ್ಲಿ ಗೌರವಾನ್ವಿತ ಗ್ರಾಮದ ಸದಸ್ಯರು ಆನಂದ್ ರವರ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ಬುಕ್, ಪೆನ್ಸಿಲ್ ವಿತರಿಸುವುದು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ. ಹಾಗೂ ಈ ಸಮಯದಲ್ಲಿ ಮುಖ್ಯ ಶಿಕ್ಷಕರ ಶಿವಮೂರ್ತಿ ರವರು ಕೆಲವೊಂದು ವಿಚಾರಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಮತ್ತೆ ನಾವು ಇನ್ನಿತರೆ ಎಲ್ಲ ಕಲಿಸ್ಕೊಡ್ತೀವಿ ಮಕ್ಕಳಿಗೆ. ಆದ್ರಿಂದ ಅಕ್ಮಲ್ ಸರ್ ಅವರು ಹೇಳಿದ್ರು, ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ದಾರೆ. ಅದೇ ತರ ಇವಾಗ ಬುಕ್ ತಗೊಳ್ಳೋದು ಹೆಚ್ಚಲ್ಲ, ಆ ಬುಕ್ಗಳನ್ನ ಕೊಟ್ಟಿರೋಂಥವ್ರು ಯಾರು ಅಂತ ನೆನೆಸ್ಕೊಳ್ತಾ ನಾವು ಚೆನ್ನಾಗಿ ಓದ್ಬೇಕು ಅಂತ ಹೇಳಿದಂತ ಅಕ್ಮಲ್ ಸರ್ ಅವ್ರಿಗೆ ನನ್ನ ಮತ್ತು ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು
ಎದ್ದೇಳೋಣ, ಒಂದು ಸಾಧಕರಾಗೋಣ, ನಾವು ಒಳ್ಳೆ ಶಿಕ್ಷಣವನ್ನು ಪಡ್ಕೊಳ್ಳೋಣ, ಈ ದೇಶಕ್ಕೆ ನಮ್ಮ ನಾಡಿಗೆ ಒಳ್ಳೆ ವ್ಯಕ್ತಿಗಳಾಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾನು ಮಿತ್ರರಿಗೂ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಷ್ಟೊಂದು ಪಾಠ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಕಲಿತಾರೆ. ಇವರು ನಮ್ಮ ಮೇಡಮ್ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಮೊದಲು ಇದ್ರಲ್ಲ ಸಾರು ಅವರು ಇದೆ ಅವರು ಭಾಳ उनको आज इलम ना होता तो वो ये चीज पहचान को ले लेना तो क्या है, अब तुमने कॉपी दिए तो क्या है, ये कॉपी से तुम्हें फायदा होता है अगर तुमको मालूम है, इससे फायदा होता है बच्चों को फायदा होना अगर उनको कि तो पढ़े लिखे इंसान होने से ये तुम्हें मालूम हो रहा है। नहीं अगर तुम इलम ना होता तो नहीं कर सकते थे। अब इलम है सुनो, इलम नहीं सुनो नहीं कर सकते काम। ವಿದ್ಯಾಭ್ಯಾಸ ಇರೋರೇ ಈ ಕೆಲಸ ಮಾಡೋದು, ಅದಕ್ಕೆಲ್ಲ ಒಂದು ವಿದ್ಯಾಭ್ಯಾಸ ಬೇಕು. ನೀವು ಇವ್ರಿಗೆ ಈ ಬುಕ್ಸಿಗೆ ತಗೊಳ್ತೀರಿ, ತಗೊಂಡು ಇವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಬೇಕು. इनको अच्छी दुआ देना तुम्हें, तो इनके बच्चों को इनको अच्छी सेहत और हयात दे, ये इसका इल्म में इनके बच्चों को दुगना दुगना इनके बच्चों को सेहत बना दे। इतना कहते हैं। ವಿದ್ಯಾಭ್ಯಾಸ ಬೇಕು ಅಂತ ಹೇಳಿದ್ರು ಸರ್, ಹೌದಲ್ವಾ? ಯಾಕಂದ್ರೆ ಕೂಲಿ ಮಾಡೋಕ್ಕೂ ಸಹ ಅವ್ರಿಗೆ ಎಷ್ಟು ಕೂಲಿ ಮಾಡ್ತಾ ಇದ್ದಾರೆ, ಎಷ್ಟು ಹಣ ತಗೊಳ್ತಾ ಇದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ ಲೆಕ್ಕಾಚಾರ ಗೊತ್ತಾಗ್ಬೇಕಾದ್ರೆ ಅವ್ರಿಗೆ ವಿದ್ಯೆ ಇರುತ್ತೆ, ಬೇಸಿಕ್ ಇಂದಾನೇ ವಿದ್ಯೆ ಇರುತ್ತೆ. ನಮ್ಮ ಶಾಲೆಗಳಲ್ಲಿ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ವಿದ್ಯೆ ಜೊತೆಗೆ ಅವ್ನು ಸರಳ ಲೆಕ್ಕಾಚಾರದೊಂದಿಗೆ ಮತ್ತೆ ನಾವು ಇನ್ನಿತರೆ ಎಲ್ಲ ಕಲಿಸ್ಕೊಡ್ತೀವಿ ಮಕ್ಕಳಿಗೆ. ಆದ್ರಿಂದ ಅಕ್ಮಲ್ ಸರ್ ಅವ್ರು ಹೇಳಿದ್ರು ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ದಾರೆ. ಅದೇ ತರ ಇವಾಗ ಬುಕ್ ತಗೊಳ್ಳೋದು ಹೆಚ್ಚಲ್ಲ, ಆ ಬುಕ್ಗಳನ್ನ ಕೊಟ್ಟಿರೋಂಥವ್ರು ಯಾರು ಅಂತ ನೆನೆಸ್ಕೊಳ್ತಾ ನಾವು ಚೆನ್ನಾಗಿ ಓದ್ಬೇಕು ಅಂತ ಹೇಳಿದಂತ ಅಕ್ಮಲ್ ಸರ್ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಅನಂತ್ ಅವರು ಇವಾಗ ಬೆಳೀತಾ ಇರೋಂತ ಒಬ್ಬ ರಾಜಕಾರಣಿ ಆಗಿದ್ದಾರೆ ಈ ಒಂದು ಹೆಬ್ಡಾ ಗ್ರಾಮದಲ್ಲಿ. ಅವರು ಅಷ್ಟು ಚಿಕ್ಕ ವಯಸ್ಸಿನ ಅವರು ನನಗ್ ಗೊತ್ತಿದ್ದಂಗೆ ಅವ್ರಿಗೆ ಒಂದು 30 ವರ್ಷ ಇರುತ್ತೆ ಅನ್ಸುತ್ತೆ. ಅವ್ರಿಗೆ ಅಂತ ದೊಡ್ಡ ಗುಣ ಇದೆ ಅಂದ್ರೆ ಅವ್ರು ಇವಾಗ ಮಾತ್ರ ಅಲ್ಲ, ಲಾಸ್ಟ್ ಇಯರ್ ಸಹ ಕೊಟ್ಟಿದ್ರು ನಮ್ಮ ಶಾಲೆಯಲ್ಲಿ. ಆದ್ರೆ ಅವಾಗ ಬೆಳಕಿಗೆ ಬರ್ಲಿಲ್ಲ. ಅವ್ರು ಇನ್ನೊಂದೇನಪ್ಪಾ ಅಂದ್ರೆ ನಾವ್ ಏನಾದ್ರು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡೋಣ ಅಂತಂದ್ರು ಸಹ ಅವ್ರು ಬೇಡ ಅಂತ ಹೇಳ್ತಾರೆ. ಆದ್ರಿಂದ ಅಂತ ವ್ಯಕ್ತಿಗಳಿಗೆ ಅಂತ ದೊಡ್ಡ ಗುಣ ಇರೋದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಂತವ್ರು ಮುಂದೆ ಸಹ ಇನ್ನ ಬೆಳಿಬೇಕು ಅಂತ ನನ್ನ ಒಂದು ಆಸೆ ಸರ್.
ಅನುಕೂಲವಾಯಿತು. ಯಾಕೆಂತಂದ್ರೆ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಮವಸ್ತ್ರ, ಪಠ್ಯ ಪುಸ್ತಕಗಳು, ಶೂಸ್, ಸಾಕ್ಸು ಎಲ್ಲ ಕೊಡ್ತಾರೆ. ಆದ್ರೆ ಮಕ್ಕಳಿಗೆ ಬರ್ಕೊಳ್ಳೋದಕ್ಕೆ ನೋಟ್ ಪುಸ್ತಕ ಕೊಡೋದಿಲ್ಲ. ಆದ್ರಿಂದ ನಾವ್ ಅನ್ಕೊಳ್ತಾ ಇದ್ವಿ ತುಂಬಾ ಜನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಡು ಬಡವರೇ ಬರೋ ಅಂತದ್ದು. ಆದ್ರಿಂದ ನಾವು ಮಕ್ಕಳಿಗೆ ಪುಸ್ತಕಗಳು ಕೊಟ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಾವು ನೆನೆಸ್ತಾ ಇದ್ದಂತ ಸಮಯದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಆನಂದ್ರವರು ನಮ್ಮ ಶಾಲೆಗೆ ಪುಸ್ತಕಗಳನ್ನ ಡೊನೇಟ್ ಮಾಡಿದ್ದಾರೆ. ಈ ಒಂದು ಶಾಲೆಯಲ್ಲಿ ನಮ್ಮ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆ ಸಹ ಇದೆ ಇಲ್ಲಿ. ಆ ಉರ್ದು ಶಾಲೆಗೂ ನಮ್ಮ ಶಾಲೆಗೂ ಎಲ್ಲ ಒಟ್ಟಾರೆ ಒಂದು 60 ಮಕ್ಕಳಿಗೆ ಇಷ್ಟು ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಈ ಪುಸ್ತಕಗಳನ್ನ ನಾವು ಉಪಯೋಗಿಸ್ಕೊಂಡು ಅವರಿಗೆ ಒಂದು ಒಳ್ಳೆ ದೇವರು ಒಳ್ಳೆ ಭವಿಷ್ಯತ್ತು ಕೊಡ್ಲಿ ಅಂತ ನಾವು ನೆನೆಸ್ತಾ ಇದೀವಿ. ಹಾಗೇನೆ ಮುಂದಿನ ಜೀವನ ಸಹ ಚೆನ್ನಾಗಿರ್ಲಿ ಅಂತ ನಮ್ಮ ಶಾಲೆಯ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದೀವಿ. ನಮ್ಮಲ್ಲಿ ಒಂದು ಮಾತು, ಈ ಒಂದು ಶಾಲಾ ಮಕ್ಕಳ ತಮ್ಮ ಅಧಿಕಾರ ಅವಧಿನಲ್ಲಿ ತಾವು ಮುಖ್ಯ ಶಿಕ್ಷಕರಾಗಿ ಈ ಬಡ ಮಕ್ಕಳಿಗೆ ಈ ಒಂದು ಸಂವತ್ಸರ ಆಗಲಿ ಬುಕ್ಸ್ ಆಗಲಿ ಈ ವಿತರಣೆ ಮಾಡಿದಂತ ಈ ಶುಭ ಸಂದರ್ಭ, ಈ ಶುಭ ದಿನ ಯಾವ ರೀತಿ ಅನಿಸ್ತಾ ಇದೆ? ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದ್ರೆ ತುಂಬಾ ಜನ ಶ್ರೀಮಂತರು ಇರ್ತಾರೆ. ಆ ಶ್ರೀಮಂತರಿಗೆ ಒಳ್ಳೆ ಗುಣ ಇರೋದಿಲ್ಲ. ಗುಣ ಅಂತಂದ್ರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಇರ್ಬೋದು, ಆದ್ರೆ ಅದನ್ನ ದಾನ ಮಾಡೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬೆಟ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತ ಅನುರಾಧ ಎಂಬ ನಾನು. ನಮ್ಮ ಶಾಲೆಯಲ್ಲಿ 23 ಮಕ್ಕಳು ಇದ್ದು, ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಅನಂತ್ ಅವರು ನಮ್ಮ ಮಕ್ಕಳಿಗೆ ನೋಟ್ಬುಕ್ಸ್ ಅನ್ನ ವಿತರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಊರಿನ ಪೋಷಕರು ಹಾಗೂ ಇನ್ನಿತರೆ ನಮ್ಮ ಸ್ನೇಹಿತರೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮಕ್ಕಳಿಗೆ ನೋಟ್ ಪುಸ್ತಕಗಳು 1 ರಿಂದ 4ನೇ ತರಗತಿ ಮಕ್ಕಳಿಗೆ 3 ನೋಟ್ ಪುಸ್ತಕ ಹಾಗೂ ಪೆನ್ನು, ಲೇಖನಿ ಸಾಮಗ್ರಿಗಳು. ನಂತರ 6 ಮತ್ತು 7ನೇ ತಾರೀಕು 5, 6, 7ನೇ ತರಗತಿ ಮಕ್ಕಳಿಗೆ 6 ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡಿದ್ದಾರೆ. ಈ ವಿತರಣಾ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ ಸರ್, ನಮ್ಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹೆಬೆಟ ಸ್ಕೂಲ್ ಅಲ್ಲಿ HM ಆದ ಮಾಸ್ಟರ್ ಅಕ್ಮಲ್ ಮಾಸ್ಟರ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಯುತ ಆನಂದ್ ಅವರು ನಮ್ಮ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ಸ್, ಪೆನ್ನು, ಪೆನ್ಸಿಲ್, ರಬ್ಬರ್, ಶಾರ್ಪ್ನರ್ ಇವೆಲ್ಲ ಸಾಮಗ್ರಿಗಳು ಉಚಿತವಾಗಿ ನೀಡಿರುತ್ತಾರೆ. ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಮುಂಚೆ ಎದ್ದೋಳೋಣ, ಒಂದು ಸಾಧಕರಾಗೋಣ, ನಾವು ಒಳ್ಳೆ ಶಿಕ್ಷಣವನ್ನು ಪಡ್ಕೊಳ್ಳೋಣ, ಈ ದೇಶಕ್ಕೆ ನಮ್ಮ ನಾಡಿಗೆ ಒಳ್ಳೆ ವ್ಯಕ್ತಿಗಳಾಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾನು ಮಿತ್ರರಿಗೂ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹಿತನುಡಿಗಳ ಮೂಲಕ ನೀವು ಯಾವ ರೀತಿ ಇರಬೇಕು, ಪುಸ್ತಕಗಳನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಂತ ರವೀಂದ್ರ ಸರ್ ಅವರಿಗೆ ನಮ್ಮ ಶಾಲೆ खुशकिस्मत थे हमें और हमारे दोस्त शिवमूर्ति सर ಇನ್ನೂ भी पढ़ थी स्कूल में. तुम्हें कन्नड़ में बोले सो मालूम नहीं हुआ. ಇವ್ರು ಕನ್ನಡದಲ್ಲಿ ಹೇಳಿದ್ರೆ ಎಷ್ಟೊಂದು ಪಾಠ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಬರೀತಾರೆ ಸರ್ ನಮ್ಮ ಹುಡುಗರು. ಇವರು ನಮ್ಮ ಮೇಡಮ್ನವರು ಏನು ಮಾಡ್ತಾರೆ ಅಂದರೆ, ಮೊದಲು ಇದ್ರಲ್ಲ ಸಾರು ಅವರು ಹಂಗೆ ಅವರು ಬರೋ ಸಹ ನಮ್ಮ ಶಾಲೆ ಪರವಾಗಿ ಸ್ವಾಗತ. ನುಡಿಬೇಕು ಅಂತ ಹೇಳಿ ಶಿವಮೂರ್ತಿ ಸರ್ ಅವರ ಹತ್ರ ಕೈಕರಿಯ ವಿನಂತಿ. ನಿನ್ನೆ ಹೊರಡ್ತಾ ಇದ್ದೀನಿ
ಆಸೀನರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು, ಹಿತೈಷಿಗಳು ಆಗಿರ್ತಕ್ಕಂಥ ನಾವು ಆನಂದ್ ಅಂತ ಹೇಳ್ತೀವಿ, ನೀವು ಅನಂತ್ ಅಂತ ಹೇಳ್ತೀರಿ. ಎರಡೂ ಒಂದೇ. ಆನಂದ ಅನಂತ್ ಎರಡೂ ಒಂದೇ. ಆನಂದ್ ಅವರೇ ಉರ್ದು ಶಾಲೆ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಹಿತೈಷಿಗಳಾಗಿರ್ತಕ್ಕಂಥ ಅಕ್ಮಲ್ ಅವರೇ, ಗ್ರಾಮ ಪಂಚಾಯತಿ ನೌಕರರಾಗಿರ್ತಕ್ಕಂಥ ವೆಂಕಟಪ್ಪ ಅವರೇ, ಸಹ ಶಿಕ್ಷಕರೇ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ರವೀಂದ್ರ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಅಂದಾಜ ಮೇಡಮ್ ಅವರೇ, ಮತ್ತೆ ಸಹ ಶಿಕ್ಷಕರು, ನನ್ನೆಲ್ಲ ಮಕ್ಕಳು ಇವತ್ತು 3 ಜನ ಹೆಸರು ಹೇಳ್ತೀನಿ, ಜಯಸ್ವರ್ತೀನಿ. ಅವರು 3 ವಿಚಾರಗಳು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಗಲಾಟೆ ಮಾಡಬಾರ್ದು, ನೋಡ್ಬೇಕು. ಇವತ್ತು ಈ ಪುಸ್ತಕ ನಿಮ್ಗೆ ತಂದ್ಕೊಟ್ಟಿರ್ತಕ್ಕಂಥವರು ನಮ್ಮ ಆನಂದ್ ಅವರು, ನಮ್ಮ ಗ್ರಾಮ ಪಂಚಾಯತ್, ನಮ್ಮ ಇದೇ ಗ್ರಾಮದಲ್ಲಿ ಹುಟ್ಟಿ, ಇದೇ ಗ್ರಾಮದಲ್ಲಿ ಬೆಳೆದು, ಇದೇ ಶಾಲೆಯಲ್ಲಿ ಓದಿ, ಅವರು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಆನಂದ್ ಅವರು ನಿಮ್ಮ ಶಾಲೆ ಪುಸ್ತಕ ಕೊಡೋಕೆ ಬಂದಿದ್ದಾರೆ. ಈಗ ನನಗೊಂದು ಅಂಬೇಡ್ಕರ್ ಅವರು ಜ್ಞಾಪಕ ಬಂತು. ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಏನಪ್ಪಾ ಅಂದ್ರೆ, ಮೀನು ತಿನ್ನೋದು ಕಲಿಸ್ಬೇಡ, ಮೀನು ತಿನ್ನೋಕೆ ಕೊಡ್ಬೇಡ, ಮೀನ್ ಹಿಡಿಯೋದನ್ನ ಕೊಡು. ಒಂದು ದಿನ ನಿಮ್ಗೊಂದು ಮೀನ್ ಕೊಟ್ಟರೆ ಏನ್ ಮಾಡ್ತೀರಿ, ಮೀನನ್ನು ತಿಂದ್ಬಿಟ್ಟು ತಿಂದಾಕ್ತೀರಿ. ಮತ್ತೆ ಮೀನ್ ಬೇಕಾದ್ರೆ ಏನ್ ಮಾಡ್ತೀರಿ, ಅವ್ರ ಹತ್ರ ಭಿಕ್ಷೆ ಬೇಡ್ತೀರಿ. ಹೌದಾ ಅಲ್ಲ? ಇನ್ನೊಬ್ಬರ ಹತ್ರ. ಅದೇ ಮೀನ್ ಹಿಡಿಯೋದು ಕಲಿಸಿದ್ರೆ ಎಷ್ಟು ಬೇಕು ಅಷ್ಟು ಮೀನ್ ಹಿಡಿತೀರಿ, ಸುತ್ತಮುತ್ತ ಇರ್ತಕ್ಕಂಥವ್ರು ಕೊಡ್ತೀವಿ. ಹೌದಾ ತಾನೆ? ಹಾಗೆ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಒಂದು ಮಾತು ಬಹಳ ಈ ಸಂದರ್ಭದಲ್ಲಿ ಜ್ಞಾಪಕ ಅಂತ, ಏನು, ಮೀನನ್ನ ಹಿಡಿಯೋದನ್ನ ಕಲ್ಸಪ್ಪ ನೀನು, ಮೀನು ಅವ್ನು ದಾನವಾಗಿ ಕೊಡ್ಬೇಡ ಅಂದ್ರೆ. ಇವಾಗ ನಮ್ಮ ಆನಂದ್ ಅವ್ರು ಮಾಡ್ತಾ ಇರೋದು ಅದೇ ಕೆಲಸ. ಏನ್ ಹೇಳಿ, ಶಿಕ್ಷಣದಲ್ಲಿ ನಮ್ಗೆ ಏನ್ ಅವಶ್ಯಕತೆ ಇತ್ತು, ನಿಮ್ಗೆ ಪೆನ್ನು ಪುಸ್ತಕ ಅದೇ ತಾನೇ ಬೇಕಾಗಿರೋದು. ಹೋಮ್ವರ್ಕ್ ಬರೀಬೇಕಾದ್ರೆ ಓದ್ಬೇಕಾದ್ರೆ ಏನ್ ಬೇಕು ನಿಮ್ಗೆ? ಪೆನ್ನು ಪುಸ್ತಕ. ಶಿಕ್ಷಣ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಬರೀತಕ್ಕಂಥ ಸಂದರ್ಭದಲ್ಲಿ ಪೆನ್ನು ಪುಸ್ತಕ, ಪೆನ್ನು, ಪೆನ್ಸಿಲ್, ರಬ್ಬರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅವನು ಮುಂದೆ ವ್ಯಾಸಂಗ ಮಾಡಿ ಅವನು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋದಾಗ ಅವತ್ತಿನ ಪೆನ್ನಿಂದ ಈ ತರ ಹ್ಯಾಂಡ್ ಬರೀತಾ ಇದ್ದೇನೋ, ಪೆನ್ಸಿಲ್ ಈ ತರ ಬರೀತಾ ಇದ್ದೇನೋ, ಟೋಲೈನ್ ಈ ತರ ಬರೀತಾ ಇದ್ದೇನೋ, ಕೋಲೈನ್ ಈ ತರ ಬರೀತಾ ಇದ್ದೇನೋ ಅಂತ ಅವತ್ತು ಒಂದು ಪಶ್ಚಾತ್ತಾಪ ಕೊಡ್ತಾನೆ. ಆ ಪಶ್ಚಾತ್ತಾಪ ಇಲ್ಲದೆ ನಮ್ಮ ಶಾಲೆಯ ಮಕ್ಕಳು, ನಮ್ಮ ಹಳ್ಳಿ ಮಕ್ಕಳು ಓದೋದಕ್ಕೆ ಅನುಕೂಲ ಆಗಲಿ ಅಂತ ಪೆನ್ನು ಪುಸ್ತಕವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಅಂಬೇಡ್ಕರ್ ಅವರ ಒಂದು ಜ್ಞಾಪಕ ಬಂದು ಆ ಒಂದು ಮಾತು ಹೇಳಿ. ಇನ್ನೊಂದು ಎರಡನೇದು ಅಬ್ದುಲ್ ಕಲಾಂ ಅವ್ರು ಕೇಳಿದ್ರು ನೀವು. ಅಬ್ದುಲ್ ಕಲಾಂ ಅಂತ ಕೇಳಿದ್ರೇನೋ, ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥವ್ರು ವಿಜ್ಞಾನಿಗಳು, ಆಮೇಲೆ ರಾಷ್ಟ್ರಪತಿ ಆಗಿದ್ರು ವಿಜ್ಞಾನಿಗಳು ನಮ್ಮ ಅಬ್ದುಲ್ ಕಲಾಂ ಅವರು. ಅವ್ರು ಓದ್ಬೇಕಾದ್ರೆ ಏನ್ ಮಾಡಿದ್ರು ಹೇಳಿ, ಪೇಪರ್ ಆಗ್ತಾ ಓದಿದ್ರು ಅವರು. ಅವ್ರು ಬಹಳ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾರೋ ಅಬ್ದುಲ್ ಕಲಾಂ. ಸಾಮಾನ್ಯ ಕುಟುಂಬದಲ್ಲಿ, ನಿಮ್ಮಂತ ನಮ್ಮಂತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅವರೇನು ನಮ್ಮ ಶಾಲೆ ಪರವಾಗಿ ಸ್ವಾಗತ. ಕಾರ್ಯಕ್ರಮದ ಕುರಿತು 4-6 ನುಡಿಗಳನ್ನ ನುಡಿಬೇಕು ಅಂತ ಹೇಳಿ ಶಿವಮೂರ್ತಿ ಸರ್ ಅವರ ಹತ್ರ ಕಾರ್ಯಕ್ರಮ ವೇದಿಕೆಯ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು, ಹಿತೈಷಿಗಳು ಆಗಿರ್ತಕ್ಕಂಥ ನಾವು ಆನಂದ್ ಅಂತ ಹೇಳ್ತೀವಿ, ನೀವು ಅನಂತ್ ಅಂತ ಹೇಳ್ತೀರಿ. ಎರಡೂ ಒಂದೇ. ಆನಂದ ಅನಂತ್ ಎರಡೂ ಒಂದೇ. ಆನಂದ್ ಅವರೇ ಉರ್ದು ಶಾಲೆ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಹಿತೈಷಿಗಳಾಗಿರ್ತಕ್ಕಂಥ ಅಕ್ಮಲ್ ಅವರೇ, ಗ್ರಾಮ ಪಂಚಾಯತಿ ನೌಕರರಾಗಿರ್ತಕ್ಕಂಥ ವೆಂಕಟಪ್ಪ ಅವರೇ, ಸಹ ಶಿಕ್ಷಕರೇ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ರವೀಂದ್ರ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಅಂದಾಜ ಮೇಡಮ್ ಅವರೇ, ಮತ್ತೆ ಸಹ ಶಿಕ್ಷಕರು, ನನ್ನೆಲ್ಲ ಮಕ್ಕಳು ಇವತ್ತು 3 ಜನ ಹೆಸರು ಹೇಳ್ತೀನಿ, ಜಯಸ್ವರ್ತೀನಿ. ಅವರು 3 ವಿಚಾರಗಳು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಗಲಾಟೆ ಮಾಡಬಾರ್ದು, ನೋಡ್ಬೇಕು. ಇವತ್ತು ಈ ಪುಸ್ತಕ ನಿಮ್ಗೆ ತಂದ್ಕೊಟ್ಟಿರ್ತಕ್ಕಂಥವರು ನಮ್ಮ ಆನಂದ್ ಅವರು, ನಮ್ಮ ಗ್ರಾಮ ಪಂಚಾಯತ್, ನಮ್ಮ ಇದೇ ಗ್ರಾಮದಲ್ಲಿ ಹುಟ್ಟಿ, ಇದೇ ಗ್ರಾಮದಲ್ಲಿ ಬೆಳೆದು, ಇದೇ ಶಾಲೆಯಲ್ಲಿ ಓದಿ, ಅವರು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಆನಂದ್ ಅವರು ನಿಮ್ಮ ಶಾಲೆ ಪುಸ್ತಕ ಕೊಡೋಕೆ ಬಂದಿದ್ದಾರೆ. ಈಗ ನನಗೊಂದು ಅಂಬೇಡ್ಕರ್ ಅವರು ಜ್ಞಾಪಕ ಬಂತು. ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಏನಪ್ಪಾ ಅಂದ್ರೆ, ಮೀನು ತಿನ್ನೋದು ಕಲಿಸ್ಬೇಡ, ಮೀನ್ ತಿನ್ನೋಕೆ ಕೊಡ್ಬೇಡ, ಮೀನ್ ಹಿಡಿಯೋದನ್ನ ಕೊಡು. ಒಂದು ದಿನ ನಿಮ್ಗೊಂದು ಮೀನ್ ಕೊಟ್ಟರೆ ಏನ್ ಮಾಡ್ತೀರಿ, ಮೀನನ್ನು ತಿಂದ್ಬಿಟ್ಟು ತಿಂದಾಕ್ತೀರಿ. ಮತ್ತೆ ಮೀನ್ ಬೇಕಾದ್ರೆ ಏನ್ ಮಾಡ್ತೀರಿ, ಅವ್ರ ಹತ್ರ ಭಿಕ್ಷೆ ಬೇಡ್ತೀರಿ. ಹೌದಾ ಅಲ್ಲ? ಇನ್ನೊಬ್ಬರ ಹತ್ರ. ಅದೇ ಮೀನ್ ಹಿಡಿಯೋದು ಕಲಿಸಿದ್ರೆ ಎಷ್ಟು ಬೇಕು ಅಷ್ಟು ಮೀನ್ ಹಿಡಿತೀರಿ, ಸುತ್ತಮುತ್ತ ಇರ್ತಕ್ಕಂಥವ್ರು ಕೊಡ್ತೀವಿ. ಹೌದಾ ತಾನೆ?
ಹಾಗೆ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಒಂದು ಮಾತು ಬಹಳ ಒಂದು ಈ ಸಂದರ್ಭದಲ್ಲಿ ಜ್ಞಾಪಕ ಅಂತ ಏನು, ಮೀನನ್ನ ಹಿಡಿಯೋದನ್ನ ಕಲ್ಸಪ್ಪ ನೀನು, ಮೀನು ಅವ್ನು ದಾನವಾಗಿ ಕೊಡ್ಬೇಡ ಅಂದ್ರೆ. ಇವಾಗ ನಮ್ಮ ಆನಂದ್ ಅವ್ರು ಮಾಡ್ತಾ ಇರೋದು ಅದೇ ಕೆಲಸ. ಏನ್ ಹೇಳಿ, ಶಿಕ್ಷಣದಲ್ಲಿ ನಮ್ಗೆ ಏನ್ ಅವಶ್ಯಕತೆ ಐತೆ, ನಿಮ್ಗೆ ಪೆನ್ನು ಪುಸ್ತಕ ಅದೇ ತರ ಬೇಕಾಗಿರೋದು. ಹೋಮ್ವರ್ಕ್ ಬರೀಬೇಕಾದ್ರೆ ಓದ್ಬೇಕಾದ್ರೆ ಏನ್ ಬೇಕು ನಿಮ್ಗೆ? ಪೆನ್ನು ಪುಸ್ತಕ. ಶಿಕ್ಷಣ ವ್ಯಕ್ತಿಗೆ ಶಿಕ್ಷಣ ಬರೀತಕ್ಕಂಥ ಸಂದರ್ಭದಲ್ಲಿ ಪೆನ್ನು ಪುಸ್ತಕ, ಪೆನ್ನು, ಪೆನ್ಸಿಲ್, ರಬ್ಬರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅವನು ಮುಂದೆ ವ್ಯಾಸಂಗ ಮಾಡಿ ಅವನು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋದಾಗ ಅವತ್ತು ನಾನು ಪೆನ್ ಇದ್ರೆ ಈ ತರ ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ದೇನೋ, ಪೆನ್ಸಿಲ್ ಇದ್ರೆ ಈ ತರ ಬರೀತಾ ಇದ್ದೇನೋ, ಟೂಲ್ ಏನಿದ್ರೆ ಈ ತರ ಬರೀತಾ ಇದ್ದೇನೋ, ಬೋರ್ ಏನಿದ್ರೆ ಈ ತರ ಬರೀತಾ ಇದ್ದೇನೋ ಅಂತ ಅವತ್ತು ಒಂದು ಪಶ್ಚಾತ್ತಾಪ ಕೊಡ್ತಾನೆ. ಆ ಪಶ್ಚಾತ್ತಾಪ ಇಲ್ಲದೆ ನಮ್ಮ ಶಾಲೆಯ ಮಕ್ಕಳು, ನಮ್ಮ ಹಳ್ಳಿ ಮಕ್ಕಳು ಓದೋದಕ್ಕೆ ಅನುಕೂಲ ಆಗಲಿ ಅಂತ ಪೆನ್ನು ಪುಸ್ತಕವನ್ನು ನಿಮ್ಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಅಂಬೇಡ್ಕರ್ ಅವರ ಒಂದು ಜ್ಞಾಪಕ ಬಂದು ಆ ಒಂದು ಮಾತು ಹೇಳಿ. ಇನ್ನೊಂದು ಎರಡನೇದು ಅಬ್ದುಲ್ ಕಲಾಂ ಅವ್ರು ಕೇಳಿದ್ರಿ ನೀವು. ಅಬ್ದುಲ್ ಕಲಾಂ ಕೇಳಿದ್ರೇನೋ, ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥವ್ರು ವಿಜ್ಞಾನಿಗಳು, ಆಮೇಲೆ ರಾಷ್ಟ್ರಪತಿ ಆಗಿದ್ರು ವಿಜ್ಞಾನಿಗಳು ನಮ್ಮ ಅಬ್ದುಲ್ ಕಲಾಂ ಅವರು. ಅವ್ರು ಓದ್ಬೇಕಾದ್ರೆ ಏನ್ ಮಾಡಿದ್ರು ಹೇಳಿ, ಪೇಪರ್ ಆಗ್ತಾ ಓದಿದ್ರು ಅವರು. ಅವ್ರು ಬಹಳ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾರೋ ಅಬ್ದುಲ್ ಕಲಾಂ. ಸಾಮಾನ್ಯ ಕುಟುಂಬದಲ್ಲಿ, ನಿಮ್ಮಂತ ನಮ್ಮಂತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅವರೇನು ಸೂರ್ಯ ಹುಟ್ಟೋದು ಅಲ್ವಾ? ಹಂಗ ನಾವೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಸೂರ್ಯನಿಗಿಂತ ಮುಂಚೆ ಎದ್ಬಿಟ್ಟು ನಾವೇನಾದ್ರೂ ಸಾಧನೆ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಸಹ ಅದು ಯಶಸ್ವಿಯನ್ನು ನಾವು ಮಾಡ್ತೀವಿ. ಸೂರ್ಯ ಹುಟ್ಟಿದ ಮೇಲೆ ಇದ್ರೆ ನಾವೇ